ನಮಸ್ಕಾರ, CTV ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ BV ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಯೂ ಸೋಲಾರ್ ಘಟಕಗಳ ಸ್ಥಾಪನೆಗೆ ಜಮೀನು ಗುರುತಿಸಲು ಇಂಧನ ಸಚಿವರ ಸೂಚನೆ. ಅರಣ್ಯ ಪ್ರದೇಶ ನೀಡಲು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರೋಧ, ಇಂಧನ ಸಚಿವರ ಆಕ್ರೋಶ. ಸಿಎಂ ಸಿದ್ದರಾಮಯ್ಯ ನೈತಿಕತೆ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆ ನೀಡಲು ನಂಜನಗೂಡು ಮಾಜಿ ಶಾಸಕ ಹರ್ಷವರ್ಧನ್ ಆಗ್ರಹ. ವಾಲ್ಮೀಕಿ ನಿಗಮದ ಹಗರಣ ಪಾರದರ್ಶಕ ತನಿಖೆಗೆ ಒತ್ತಾಯ. ಕೇಬಲ್ ಆಪರೇಟರ್ಗಳ ಸಮಸ್ಯೆಗಳ ಪರಿಹಾರ ಕೋರಿ ಇಂಧನ ಸಚಿವ ಕೆಜೆ ಜಾರ್ಜ್ ಅವರಿಗೆ ಮನವಿ. ಚಿಕ್ಕಬಳ್ಳಾಪುರ ಕೇಬಲ್ ಆಪರೇಟರ್ಗಳ ಸಂಘದಿಂದ ಮನವಿ ಪರಿಹರಿಸುವಂತೆ ಭರವಸೆ ನೀಡಿದ ಸಚಿವ ಜಾರ್ಜ್. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ದೊಡ್ಡಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ. ದಲಿತ ಪರ ಸಂಘಟನೆಗಳಿಂದ ಸ್ಮಶಾನಕ್ಕೆ ಜಮೀನು ಮಂಜೂರು ಮಾಡಲು ಒತ್ತಾಯ. ವಾರ್ತೆಗಳ ವಿವರ. ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಇಂಧನ ಇಲಾಖೆ ಸಚಿವರ ನಡುವೆ ಭೂಮಿ ವಿಚಾರದಲ್ಲಿ ಕೆಲಕಾಲ ವಾದ ವಿವಾದ ನಡೆದ ಘಟನೆ ಇಂದು ನಡೆಯಿತು. ಅರಣ್ಯ ಇಲಾಖೆ ಭೂಮಿಯನ್ನ ಸೋಲಾರ್ ಉತ್ಪಾದನಾ ಘಟಕಗಳ ನಿರ್ಮಾಣಕ್ಕೆ ನೀಡಲು ಸಾಧ್ಯವಿಲ್ಲ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳಿದರೆ, ಅಲ್ಲಿ ನೀವು ಅರಣ್ಯ ಬೆಳೆಸಿರುವುದಕ್ಕೆ ದಾಖಲೆಗಳೆಲ್ಲಿವೆ? ಅಲ್ಲಿ ಎಷ್ಟು ವೆಚ್ಚ ಮಾಡಿದ್ದೀರಿ? ಇಷ್ಟು ವರ್ಷಗಳಲ್ಲಿ ನೀವು ಬೆಳೆಸಿದ ಮರಗಳು ಎಲ್ಲಿ ಎಂದು ಸಚಿವರು ಪ್ರಶ್ನೆ ಮಾಡಿದ್ರ. ಅಷ್ಟೇ ಅಲ್ಲ, ಭೂಮಿ ನೀಡಲು ವಿರೋಧ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಸಚಿವರು ಗರಂ ಆದ ಘಟನೆಯೂ ನಡೆಯಿತು. ಹಾಗಾದರೆ ಸಭೆಯಲ್ಲಿ ಏನು ನಡೆಯಿತು ಅನ್ನೋದನ್ನ ನೋಡೋಣ ಬನ್ನಿ. ಹೌದು, ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂಧನ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯನ್ನ ಇಂಧನ ಸಚಿವ ಕೆಜೆ ಜಾರ್ಜ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಇಂಧನ ಇಲಾಖೆಯ ಪ್ರಮುಖ ಅಧಿಕಾರಿಗಳು ಸೇರಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವರು, ಚಿಕ್ಕಬಳ್ಳಾಪುರ ಮತ್ತು ಗೌರಿಬಿದನೂರು ಶಾಸಕರು ಭಾಗವಹಿಸಿದ್ರ. ಸೋಲಾರ್ ವಿದ್ಯುತ್ ಉತ್ಪಾದನಾ ಘಟಕಗಳನ್ನು ಜಿಲ್ಲೆಯಲ್ಲಿ ಸ್ಥಾಪಿಸುತ್ತಿದ್ದು, ಇದಕ್ಕೆ ಅಗತ್ಯವಿರುವ ಭೂಮಿಯನ್ನ ಗುರುತಿಸಿ ವಶಕ್ಕೆ ಪಡೆಯುವಂತೆ ಈಗಾಗಲೇ ಇಂಧನ ಇಲಾಖೆ ಸೂಚಿಸಿದ್ದು, ಜಿಲ್ಲಾಡಳಿತ ಗುರುತಿಸಿರುವ ಜಾಗ ಅರಣ್ಯ ಇಲಾಖೆಗೆ ಸೇರಿದ್ದು ಎಂಬ ಕಾರಣಕ್ಕೆ ಸಭೆಯಲ್ಲಿ ಸಚಿವರು ಗರಂ ಆಗುವ ಪರಿಸ್ಥಿತಿ ನಿರ್ಮಾಣವಾಯಿತು. ಚಿಂತಾಮಣಿ ತಾಲೂಕಿನಲ್ಲಿ ಸೋಲಾರ್ ಉತ್ಪಾದನಾ ಘಟಕ ಸ್ಥಾಪಿಸಲು ಗುರುತಿಸಿರುವ ಜಮೀನು ಅರಣ್ಯ ಇಲಾಖೆಗೆ ಸೇರಿದೆ. ಸಾಮಾಜಿಕ ಅರಣ್ಯ ಪ್ರದೇಶವಾಗಿರುವ ಕಾರಣ ಅಲ್ಲಿ ಸೋಲಾರ್ ಘಟಕ ಸ್ಥಾಪಿಸಲು ಸಾಧ್ಯವಿಲ್ಲ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಸಚಿವರಿಗೆ ಮನವಿ ಮಾಡಿದ್ರ. ಇದರಿಂದ ಕೆರಳಿದ ಸಚಿವರು, ಅರಣ್ಯ ಭೂಮಿಯಲ್ಲಿ ನೀವು ಎಷ್ಟು ಮರಗಳನ್ನ ಬೆಳೆಸಿದ್ದೀರಿ ಎಂದು ಪ್ರಶ್ನೆ ಮಾಡಿದ್ರ. ಇದಕ್ಕೆ ಉತ್ತರ ನೀಡಿದ ACF, ಹೊಂಗೆ ಮರಗಳನ್ನ ಬೆಳೆಸಲಾಗಿದೆ ಎಂದಾಗ ಅವು ಮರಗಳೇ ಅಲ್ಲ, ಅದು ಕಾಡೂ ಅಲ್ಲ. ಇವರು ಸರ್ಕಾರದ ಅನುದಾನ ದುರ್ಬಳಕೆ ಮಾಡಿದ್ದಾರೆ, ಅದನ್ನ ತನಿಖೆ ಮಾಡಿದ್ರೆ ಎಲ್ಲವೂ ಹೊರಬರಲಿದೆ ಎಂದು ಹೇಳಿದ್ರ. ಇದಕ್ಕೆ ಪ್ರತಿಕ್ರಿಯೆ ನೀಡಿದ DCFO, 1999ರಿಂದ 2000ರಲ್ಲಿ 5 ಲಕ್ಷ ವೆಚ್ಚ ಮಾಡಿ 25 ಎಕರೆಯಲ್ಲಿ ಅರಣ್ಯ ಬೆಳೆಯಲಾಗಿದೆ ಎಂದು ವಿವರ ನೀಡಿದ್ರ. ಇದರಿಂದ ಮತ್ತಷ್ಟು ಕೆರಳಿದ ಸಚಿವರು, 1999ರಲ್ಲಿ ನೀವು ಅಧಿಕಾರಿಯಾಗಿ ಇದ್ದರೆ ಯಾರೋ ಮಾಡಿದ ಕೆಲಸವನ್ನ ನೀವು ಯಾಕೆ ಸಮರ್ಥಿಸಿಕೊಳ್ಳುತ್ತಿದ್ದೀರಿ ಎಂದು ಖಾರವಾಗಿಯೇ ಮರುಪ್ರಶ್ನೆ ಮಾಡಿದ್ರ. ಅಲ್ಲದೆ ಅಲ್ಲಿ ಯಾವ ಮರ ಇದೆ, ಹೊಂಗೆ ಮರವ, ಅದು ಒಂದು ಮರವ ಎನ್ನುವ ರೀತಿಯಲ್ಲಿ ಸಚಿವರು ಮಾತನಾಡಿದ್ರ. ಜೊತೆಗೆ ಕೂಡಲೇ ಆ ಭೂಮಿಯಲ್ಲಿ ಸೋಲಾರ್ ಘಟಕ ಸ್ಥಾಪಿಸಿ ಯಾರಾದರೂ ಬಂದು ಅಡ್ಡಿಪಡಿಸಿದ್ರೆ ಪೊಲೀಸರಿಗೆ ದೂರು ನೀಡಿ ಎಂದು ಇಂಧನ ಸಚಿವ ಜಾರ್ಜ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರ. ಈ ವೇಳೆ ಮಧ್ಯ ಪ್ರವೇಶ ಮಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್, ಕಲ್ಲು ಬಂಡೆಗಳಲ್ಲಿ ಮರ ಬೆಳೆಸಲು ಸಾಧ್ಯವಿದೆಯೇ? ಹಾಗೆ ಬೆಳೆಸಿದ್ದರೆ ಪ್ರಶಸ್ತಿ ಕೊಡಿಸುತ್ತೇನೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಗರಂ ಆದ್ರ. ನಮಗೆ ಪವರ್ ಬರಬೇಕಲ್ಲ, ನಾವು ಈಗ ಮಾಡದೇ ಇದ್ರೆ ಆ ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಮತ್ತು ನಮ್ಮ ಇದನ್ನೆಲ್ಲ ನಾವು ಲಾಸ್ ಆಗ್ತದೆ. ಇವರೆಲ್ಲ ಆನ್ಸರ್ ಮಾಡ್ತಾರೆ ಅದಕ್ಕೆ. ಅಂದ್ರೆ ನೀವು ಹೇಳ್ತಿರಲ್ಲ, ನೀವು ಯಾವ ಮರ ಇದೆ ಅಂತ ಹೇಳಿದ್ರಿ ನನಗೆ. ಹೊಂಗೆ ಇದೆ ಅಂತ. ಯಾವ ಹೊಂಗೆ ಇದೆ? ಈಗ ಬೇಕಾದ್ರೆ ನಾನು ಒಂದು ಇನ್ಸ್ಪೆಕ್ಷನ್ಗೆ ಹೋಗಿ ಐ ಆಮ್ ರೆಡಿ ಟು ಕಮ್. ಐ ರಿಕ್ವೆಸ್ಟ್ ದ ಫಾರೆಸ್ಟ್ ಮಿನಿಸ್ಟರ್ ಆಲ್ಸೋ ಟು ಕಮ್. ಅವ್ರು ರಿಕ್ವೆಸ್ಟ್ ಮಾಡ್ಬಿಟ್ಟು ಬೇಕಾದ್ರೆ ಒಂದು ನಾವು ಹೋಗ್ಬಿಟ್ಟು ಒಂದು ಇನ್ಸ್ಪೆಕ್ಷನ್ ಮಾಡೋಣ, ಅವ್ರು ಆನ್ಸರ್ ಮಾಡಲಿ. ಈಗ ನಾನೇನು ಹೇಳ್ತೇನೆ, ಮತ್ತೆ ಇವ್ರು ಹೇಳ್ತಾರಲ್ಲ ಅದನ್ನ ಇದು ಮಾಡಿ ವ್ಯಾಲ್ಯೂಯೇಷನ್ ಮಾಡಿ ಇದು ಮಾಡಿದ ಅದೆಲ್ಲ ಕಾಣಬೇಕಾಗಿಲ್ಲ. ನಮ್ಮ ಇದಕ್ಕೆ ಕೊಟ್ಟಿದಾರಲ್ಲ, ಲ್ಯಾಂಡ್ ಕೊಟ್ಟಿದಾರಲ್ಲ,
ಯು ಕ್ಯಾನ್ ಗೋ ಅಹೆಡ್ ವಿತ್ ದ ಥಿಂಗ್ಸ್. ಗೊತ್ತಾಯ್ತು, ಹೇಳ್ಬಿಟ್ರಲ್ಲ ನಾನು ಹೇಳ್ತಾ ಇದ್ದೀನಿ, ಯು ಕ್ಯಾನ್ ಗೋ ಅಹೆಡ್ ವಿತ್ ದ ಥಿಂಗ್ಸ್. ಯಾರಾದ್ರೂ ಇದು ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ನಮ್ಮ ಲ್ಯಾಂಡಲ್ಲಿ ಬಂದ್ಬಿಟ್ಟು ಅಡ್ಡಿಪಡಿಸ್ತಾ ಇದ್ದಾರೆ. ಅದು ದೊಡ್ಡಪ್ಪ ಯಾವ ಮಾಡೋದು DM ಪರ್ಮಿಷನ್ SO ಪರ್ಮಿಷನ್ ಬೇಕಾದ್ರೆ ಮರ ಯಾವುದಿಲ್ಲ. ಇದು ಕುರ್ಚಿನ ಗಿಡಗಳಿಲ್ಲ. ನಿಮ್ಮ ಲ್ಯಾಂಡ್ ಮೇಲೆ ನೀವು ರೈಟ್ ಕ್ಲೇಮ್ ಮಾಡಿ, ಅದನ್ನ ನಾವು ಯಾರು ಇಲ್ಲ ಅಂತ ಹೇಳೋದಿಲ್ಲ. ನಿಮ್ಮ ಲ್ಯಾಂಡ್ ಅಲ್ಲದೆ ಇರ್ತಕ್ಕಂಥದ್ದು ಇವತ್ತು ಎನ್ಕ್ರೋಚ್ಮೆಂಟ್. ಯಾರಿಂದ ಎನ್ಕ್ರೋಚ್ಮೆಂಟ್? ನೀವು ಹೇಳಿದ್ರೆ ಎನ್ಕ್ರೋಚ್ ಆಗ್ಬಿಡುತ್ತೆ ಅಂತ. ಇವತ್ತು ಎನ್ಕ್ರೋಚ್ಮೆಂಟ್ ಮಾಡ್ತಾ ಇರೋರು ಯಾರು? ಇವತ್ತು ಯಾರು ಎನ್ಕ್ರೋಚ್ಮೆಂಟ್? ಯಾರನ್ನ ಪಬ್ಲಿಕ್ ಪರ್ಸನ್ ಎನ್ಕ್ರೋಚ್ಮೆಂಟ್ ಮಾಡ್ತಾ ಇದ್ದಾರಾ? ಇಲ್ವಲ್ಲ. ಸರ್ಕಾರಿ ಉದ್ದೇಶ ತಾನೆ, ಸರ್ಕಾರ ತಾನೇ ಜಾಗ. ಸರ್ಕಾರ ಕೊಟ್ಟಿರುವಂತದ್ದು ಲೆಜಿಟಿಮೇಟ್ಲಿ ಸರ್ಕಾರ ಕೊಟ್ಟಿರುವಂತದ್ದಕ್ಕೆ ವಿರೋಧ ಮಾಡಕ್ ನೀವು ಉದ್ದೇಶ ಏನಿತ್ತು? ಪ್ರೈವೇಟ್ ನವರು ಎನ್ಕ್ರೋಚ್ ಮಾಡ್ತಾರೆ, ಅದು ಆಗ್ತಿರ ಇರಲಿ ಅಂತ ಇವತ್ತು ಹೋಗಿ ಅದಕ್ಕೆ ಒಪ್ಕೊಳ್ಳೋಣ. ಹಂಗನ್ಬಿಟ್ಟು ಯು ಕೆನಾಟ್ ಕ್ಲೇಮ್ ರೈಟ್. ಆಲ್ವೇಸ್ ಕ್ಲೇಮ್ ಮಾಡೋಕ್ಕಾಗತ್ತ ನೀವು ರೈಟ್? ಅದ್ರ ಮೇಲೆ ಮಾಡಕ್ ಬರೋದಿಲ್ಲ. ಅದರಿಂದ ಸುಮ್ಮನೆ ಇವೆಲ್ಲ ಮಾಡಕ್ ಬರ್ಬೇಡಿ. ಈಗ ಗೋಯ ಬಿದ್ದತಿ ಸುಮ್ಮನೆ ಅವನ್ನ. ಅಲ್ಲಿ ಸುಮಾರು 300 ಎಕರೆ ಭೂಮಿ ಇದೆ ಎಂದು ಕಂದಾಯಾಧಿಕಾರಿಗಳು ಹೇಳುತ್ತಿದ್ದಾರೆ. ನಮಗೆ ಸೋಲಾರ್ ಘಟಕ ಸ್ಥಾಪನೆ ಮಾಡಲು ಬೇಕಿರುವುದು ಕೇವಲ 35 ಎಕರೆ ಮಾತ್ರ ಎಂದು ಸಚಿವರು ಹೇಳಿದಾಗ ಮಧ್ಯಪ್ರವೇಶ ಮಾಡಿದ ಇಂಧನ ಇಲಾಖೆ ನಿರ್ದೇಶಕ ಪಂಕಜ್ ಕುಮಾರ್ ಪಾಂಡೆ, ನಿಮ್ಮ ಜಿಲ್ಲೆಯಲ್ಲಿ ಸೋಲಾರ್ ಘಟಕ ಸ್ಥಾಪನೆ ಮಾಡಲು ಭೂಮಿ ನೀಡದಿದ್ದರೆ ನಿಮ್ಮ ಜಿಲ್ಲೆಗೆ ವಿದ್ಯುತ್ ನೀಡಲು ಸಾಧ್ಯವಿಲ್ಲ ಎಂದು ಹೇಳಿದ್ರ. ಈ ಎಲ್ಲ ಬೆಳವಣಿಗೆಗಳಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಅನಿವಾರ್ಯವಾಗಿ ಮತ್ತೊಂದು ಜಾಗದಲ್ಲಿ ಭೂಮಿ ನೀಡುವುದಾಗಿ ಒಪ್ಪಿಗೆ ನೀಡಿದ್ರ. ಇದರಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಭೂಮಿ ನೀಡಲು ಒಪ್ಪಿದ್ದಾರೆ. ಅಲ್ಲಿ ಸೋಲಾರ್ ಘಟಕ ಸ್ಥಾಪನೆಯಾಗಲಿದೆ ಎಂದು ಇಂಧನ ಸಚಿವ KJ ಜಾರ್ಜ್ ಘೋಷಣೆ ಮಾಡಿದ್ರ. ಉಳಿದಂತೆ ಬಾಗೇಪಲ್ಲಿ ತಾಲೂಕಿನ ಆಗಟಮಡಕ ಮತ್ತು ಜೂಲಪಾಳ್ಯ ಗ್ರಾಮಗಳ ಬಳಿ ಭೂಮಿ ಗುರುತಿಸಲಾಗಿದ್ದು ಅಲ್ಲಿ ಸೋಲಾರ್ ಘಟಕಗಳ ಸ್ಥಾಪನೆ ಮಾಡಬಹುದು ಎಂದು ಅಧಿಕಾರಿಗಳು ಸಚಿವರ ಗಮನಕ್ಕೆ ತಂದ್ರ. ಅದೇ ರೀತಿಯಲ್ಲಿ ಬಾಗೇಪಲ್ಲಿ ತಾಲೂಕಿನ ಗುಟ್ಟಪಾಳ್ಯ, ಪುಲವಾರಪಲ್ಲಿ ಗ್ರಾಮಗಳಲ್ಲಿಯೂ ಜಮೀನು ಗುರುತಿಸಲಾಗಿದೆ. ಬಾಗೇಪಲ್ಲಿ ತಾಲೂಕಿನ 8 ಕಡೆ ಜಮೀನು ಗುರುತಿಸಲಾಗಿದೆ ಎಂದು ಅಧಿಕಾರಿಗಳು ಸಚಿವರ ಗಮನಕ್ಕೆ ತಂದ್ರ. ಸಭೆ ಮುಗಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಇಂಧನ ಸಚಿವ KJ ಜಾರ್ಜ್, ಪ್ರಸ್ತುತ ವಿದ್ಯುತ್ ಉತ್ಪಾದನೆ ಅಗತ್ಯಕ್ಕಿಂತ ಹೆಚ್ಚಾಗಿದೆ. ಈ ಹಿಂದೆ ವಿದ್ಯುತ್ ಖರೀದಿ ಮಾಡುತ್ತಿದ್ದ ನಾವು ಇದೀಗ ಅದೇ ವಿದ್ಯುತ್ ಮಾರಾಟ ಮಾಡುತ್ತಿದ್ದೇವೆ. ಪಾವಗಡ ರೀತಿಯಲ್ಲಿಯೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ಪ್ರದೇಶಗಳಲ್ಲಿ ಸೋಲಾರ್ ಘಟಕಗಳನ್ನು ಸ್ಥಾಪಿಸಿ ಇಲ್ಲಿಯೇ ವಿದ್ಯುತ್ ವಿತರಿಸಲಾಗುವುದು ಎಂದು ಮಾಹಿತಿ ನೀಡಿದ್ರ. ವಿದ್ಯುತ್ ಪರಿವರ್ತಕ ಪಡೆಯಲು ರೈತರು ವರ್ಷಗಟ್ಟಲೆ ಕಾಯಬೇಕಾದ ಸ್ಥಿತಿ ಇರುವ ಬಗ್ಗೆ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಸಚಿವರು ಉತ್ತರ ನೀಡದೆ ಜಾರಿಕೊಂಡ್ರ. ಈ ಹಿಂದೆ ರೈತರು ಕೊಳವೆ ಬಾವಿ ಕೊರೆಸಿದ್ರೆ ಉಚಿತವಾಗಿ ವಿದ್ಯುತ್ ಸಂಪರ್ಕ ಪಡೆಯಲು ಅವಕಾಶವಿತ್ತ. ಆದರೆ ಇದೀಗ ರೈತರು ಕೊಳವೆ ಬಾವಿಗೆ ವಿದ್ಯುತ್ ಸಂಪರ್ಕ ಪಡೆಯಲು 5-6 ಲಕ್ಷ ವೆಚ್ಚ ಮಾಡಬೇಕಾದ ಸ್ಥಿತಿ ಎದುರಾಗಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಮೊದಲು ಕ್ರಮವಾಗಿ ರೈತರು ಸಂಪರ್ಕ ಪಡೆಯುತ್ತಿದ್ರ, ಹಾಗಾಗಿ ಉಚಿತವಿತ್ತ. ಈಗ ಅಕ್ರಮವನ್ನ ಸಕ್ರಮ ಮಾಡಬೇಕಾದ್ರೆ ರೈತರು ಹಣ ಪಾವತಿಸಲೇಬೇಕು ಎಂದು ಸಮರ್ಥಿಸಿಕೊಂಡ್ರ. ಎಲ್ಲ ಇದು 6,000 ಕೋಟಿ ರೂಪಾಯಿ, 6,000-7,000 ಕೋಟಿ ರೂಪಾಯಿ ವಿತೌಟ್ ಆರ್ಡರ್ ಇಲ್ಲದೆ ಅವೆಲ್ಲ ಕೊಟ್ಟಿದ್ದಾರೆ. ನಾವು ಮೊನ್ನೆ ಕ್ಯಾಬಿನೆಟಲ್ಲಿ ಬಂದುಬಿಟ್ಟು ಅದನ್ನೆಲ್ಲ ರೆಗ್ಯುಲೈಸ್ ಮಾಡಿದ್ದೀವಿ. ಯಾಕೆಂದ್ರೆ ರೈತರಿಗೆ ಕೊಟ್ಟಿದ್ದಾರೆ ನೋಡಬೇಕದು. 4 ಲಕ್ಷ ಪಂಪ್ ಸೆಟ್ಗಳು ಹಂಗೆ ಉಚಿತವಾಗಿ ಕೊಟ್ಟಿದ್ದಾರೆ, ಆಗ್ತಾಯಿತ್ತು. ಈಗ ಏನಾಗಿದೆ ಅಂತ ಹೇಳ್ಬಿಟ್ರೆ ಉಚಿತವಾಗಿ ಕರೆಂಟ್ ಕೊಡೋದಕ್ಕೆ ಕಾಂಗ್ರೆಸ್ ಸರ್ಕಾರನೇ ಮಾಡಿದ್ದನ್ನು. ನಾನು ಮಿನಿಸ್ಟ್ರ್ ಇದ್ದಾಗ 80-90ಯಲ್ಲಿ ಬಂಗಾರಪ್ಪನವ್ರ ಕಾಲದಲ್ಲಿ ಗೊತ್ತಾಯ್ತಲ್ಲ, ಅದನ್ನು ನಾವು ಕೊಟ್ಟಿದ್ದೀವಿ. ಈಗ ನಾವೇನು ಮಾಡ್ತಾಯಿದ್ದೀವಿ, 500 ಮೀಟ್ರಿಗೆ ನಾನು ನಮ್ಮ ACS ನಾವೆಲ್ಲ ಹೋಗಿದ್ದೀವಿ. ಒಂದೊಂದು ಇದು ಬೋರ್ವೆಲ್ಲು 5 ಕಿಲೋಮೀಟ್ರ್ ದೂರದಲ್ಲಿ ಇರ್ತೀವಿ. ಒಂದು ಬೋರ್ವೆಲ್ಲಿಗೆ ಕೆಲವರು 4.5 ಲಕ್ಷ, 5 ಲಕ್ಷ, 6 ಲಕ್ಷ ಅಂತ ಹೇಳ್ಬಿಟ್ಟು ಬರ್ತಾಯಿತ್ತು. ಎಲ್ಲಿಂದ ದುಡ್ಡು ತೊಗೊಂಬರೋದು? ಅದಕ್ಕೆ ನಾವು ಈಗ ಈ ಕುಸುಮ್ B ಮತ್ತು C ನಾವು ತಗೊಳ್ತಾ ಇದ್ದರೆ ರೈತರದ್ದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ನಾವು ಈಗಾಗಲೇ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಅದನ್ನು ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅಕ್ರಮ ಎಲ್ಲ ಅಕ್ರಮನೇ ಆಗ್ತಾ ಇರೋದು. 4 ಲಕ್ಷನೂ ಅಕ್ರಮ ಆಗ್ತಾ ಇರೋದು. ಸಕ್ರಮ ಆಗಿದೆಯಾ ಈಗ? ಅದನ್ನು ಸಕ್ರಮ ಮಾಡಿದ ಮೇಲೆ ಅವ್ರಿಗೆ ರೈತರಿಗೆ ಕರೆಂಟ್ ಕೊಡುವಂಥ ಕೆಲಸ ನಾವು ಮಾಡಬೇಕು. ಅವ್ರಿಗೆ ನೀರು ಬಂದುಬಿಟ್ರೆ ಪಾಪ ರೈತರು ನಮಗೋಸ್ಕರ ತಾನೇ ದುಡಿತಾ ಇರೋದು. ಅದಕ್ಕೆ ಅವ್ರಿಗೆ ಫಸ್ಟ್ ಆಗಬೇಕಾಗಿದ್ದು ರೈತರಿಗೆ ಬೆಳೆಯುವ ಬೆಳೆಗೆ ಸರಿಯಾದ ರೇಟ್ ಬಂದುಬಿಟ್ರೆ ಇದೇನು ತೊಂದರೆ ಇಲ್ಲ ರೈತರಿಗೆ. ಅವ್ರಿಗೆ ದುಡ್ಡು ಸರಿಯಾಗಿ ಬರ್ತಾ ಇಲ್ಲ. ಅದರಿಂದ ಯಾವುದೇ ರೈತರಿಗೆ ತೊಂದರೆ ಕೊಡ್ಲಿಕ್ಕೆ ಹೋಗ್ತಾರೆ, ಸಹಾಯ ಮಾಡಲಿಕ್ಕೆ ನಮ್ಮ ಸರ್ಕಾರ ಇತ್ತು. ಅಭಿವೃದ್ಧಿ ಎಲ್ಲ ಚಿಂತಾಮಣಿಗೆ ಕೊಂಡೊಯ್ಯಲಾಗುತ್ತಿದೆ. ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರಕ್ಕೆ ಯಾವುದೇ ಅಭಿವೃದ್ಧಿ ಅನುದಾನ ಬರುತ್ತಿಲ್ಲ ಎಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್, ಯಾವ ಅಭಿವೃದ್ಧಿ ಚಿಂತಾಮಣಿಗೆ ಬಂದಿದೆ ಎಂದು ಮರುಪ್ರಶ್ನೆ ಮಾಡಿದ್ರ. ಕ್ರೀಡಾಂಗಣ, ಐಸ್ ಕ್ರೀಂ ಫ್ಯಾಕ್ಟರಿ, UGD ಹೀಗೆ ಪಟ್ಟಿಯನ್ನ ಪತ್ರಕರ್ತರು ಹೇಳುತ್ತಿದ್ದಂತೆ ವಿಚಲಿತರಾದ ಸಚಿವರು
ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಮಾರುಕಟ್ಟೆ ಮಾಡಲು ತೋಟಗಾರಿಕಾ ಇಲಾಖೆ ಭೂಮಿ ಪಡೆಯಲು ಅನುಮತಿ ಕೋರಲಾಗಿದ್ದು ಶೀಘ್ರದಲ್ಲಿಯೇ ಅನುಮತಿ ಲಭಿಸಲಿದೆ. ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಮಾರುಕಟ್ಟೆ ನಿರ್ಮಾಣವಾಗಲಿದೆ ಎಂದು ಹೇಳುವ ಮೂಲಕ ಜಾರಿಕೊಂಡ್ರ. ಇದೆಲ್ಲ ಕೇಳಿಲ್ರಿ, ಕೇಳಿ ತಿಳ್ಕೊಳ್ಳಿ ವಿಷಯ. ಇಂಜಿನಿಯರಿಂಗ್ ಕಾಲೇಜು VTU ಅಲ್ಲಿ ನಡೀತಾ ಇರೋದು ಗೊತ್ತಾ ನಿಮಗೆ? ಹೋಗಿ ತಿಳ್ಕೊಂಬನ್ನಿ. ಈಗ ಪೋಸ್ಟ್ ಗ್ರಾಜುಯೇಟ್ ಸೆಂಟ್ರ್ ಇತ್ತು VTU ಅಲ್ಲಿ, ಇಂಜಿನಿಯರಿಂಗ್ ಕಾಲೇಜು ಈಗ 3ನೇ ವರ್ಷ ಗೊತ್ತಾ? ಹೋಗಿ ತಿಳ್ಕೊಂಬನ್ನಿ. ಈಗ ಚಿಂತಾಮಣಿಯಲ್ಲಿ VTUದು ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ಮಾಡಿರೋದು, ಇದು ಕೂಡ ಕಾನ್ಸ್ಟಿಟ್ಯೂಂಟ್ ಕಾಲೇಜು ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇದೆ, ಆಯ್ತಲ್ಲ? ಫ್ಲವರ್ ಮಾರ್ಕೆಟ್ಗೆ 20 ಎಕರೆ ಜಾಗ ಈಗಾಗಲೇ ನಾವು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ, ಇಲ್ಲಿಂದ ನಾವು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ 20 ಎಕರೆ ಕೊಟ್ಟು ಈಗ ಅವ್ರ ಜಾಗ ತೊಗೊಳೋದಕ್ಕೆ APMCಯಿಂದ ಈಗ APMC ಅವರು ಡೈರೆಕ್ಟ್ರು ಸೆಕ್ರೆಟ್ರಿಗೆ ಲೆಟ್ರ್ ಬರೆದಿದ್ದಾರೆ, ಆಯ್ತಲ್ಲ? ಅದನ್ನು ಮಾಡಿಸ್ತಾ ಇದ್ದೀವಿ. ನಂದಿ ರೋಪ್ವೇದು ಹಿಂದೆ ಏನು MOU ಆಗಿರಲಿಲ್ಲ, ತರಾತುರಿಯಲ್ಲಿ ಅದಕ್ಕೆ ಶಂಕುಸ್ಥಾಪನೆ ಮಾಡಿ ಹೊಟ್ಟೋಗ್ಬಿಟ್ರು ಹಿಂದಿನ ಸರ್ಕಾರದಲ್ಲಿ. ಈಗ ಕೆಳಗಡೆ ಜಾಗ ಕೋರ್ಟ್ ಕೇಸಲ್ಲಿತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡಿದ್ದೀವಿ, ಇನ್ನೂ ಮಾಡ್ತಾ ಇದ್ದೀವಿ. 1 ಎಕರೆ ಚಿಲ್ಲರೆ ಜಾಗ ಈಗ ಲೋವರ್ ಟರ್ಮಿನಲ್ ಪಾಯಿಂಟ್ ಸ್ಟಾರ್ಟ್ ಆಗಿದೆ. ಅಪ್ಪರ್ ಟರ್ಮಿನಲ್ ಪಾಯಿಂಟ್ಗೆ ತಿದ್ದುಪಡಿ ತಂದು ಮೊನ್ನೆ ಈಗ ರಾಜ್ಯಪಾಲರ ಅಂಕಿತಕ್ಕೆ ಹೋಗಿದೆ. ಏನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ದು 2 ಎಕರೆ ಪ್ರವಾಸೋದ್ಯಮ ಇಲಾಖೆ ಕೊಡೋದಕ್ಕೆ 30 ಕೋಟಿ ರೂಪಾಯಿ UGDಗೆ ದುಡ್ಡು ಮಂಜೂರು ಮಾಡಿಸಿದ್ದೀವಿ ಚಿಕ್ಕಬಳ್ಳಾಪುರಕ್ಕೆ, ಅರ್ಥ ಆಯ್ತಲ್ಲ? ಏನಿವತ್ತು ಗ್ಲಾಸ್ ಹೌಸ್ದು ಏನಿವತ್ತು ಲೋಕಾಯುಕ್ತಲ್ಲಿ ಪ್ರಾಬ್ಲಮ್ ಇತ್ತು, ಈಗ ಅದನ್ನು ಮತ್ತೆ ವಾಪಸ್ ಯಥಾಸ್ಥಿತಿಗೆ ತಂದು ಅದಕ್ಕೆ ಮುಂದೆ ಮಾಡೋಂಥದ್ದಕ್ಕೆ ಮಾಡ್ತಾಯಿದ್ದೀವಿ. ಈ ರೀತಿ ನಾವು ಚಿಂತಾಮಣಿ ಮತ್ತೊಂದಲ್ಲ, ಜಿಲ್ಲೆ ಜವಾಬ್ದಾರಿ ನನ್ನ ಮೇಲಿದೆ. ಜಿಲ್ಲೆ ಸಮಗ್ರ ಅಭಿವೃದ್ಧಿಗೆ ಈಗಾಗಲೇ ನಾನು ಲಾಸ್ಟ್ ಟೈಮ್ ಹಿಂದೆನೇ ಹೇಳಿದ್ದೆ, ನಿತಿನ್ ಗಡ್ಕರಿ ಅವ್ರನ್ನ ಭೇಟಿ ಮಾಡಿದ್ದೆ ಅಂತ. ಭೇಟಿ ಮಾಡಿ ಹೇಳಿದ್ದೆ, ಇದು 4 ಲೇನ್ ಆಗ್ತಾ ಇದೆ, ಚಿಕ್ಕಬಳ್ಳಾಪುರಕ್ಕೆ ಬೈಪಾಸ್ ಆಗ್ತಾ ಇದೆ, ಚಿಂತಾಮಣಿ ಮುಖಾಂತರ ಮುಳಬಾಗಿಲಿಗೆ ಹೋಗುತ್ತೆ ಅಂತ. ಈಗಾಗಲೇ ಡಿಸೈನ್ ಮಾಡೋದಕ್ಕೆ DPR ಮಾಡೋದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ. ಈಗ ಮೊನ್ನೆ ಇಷ್ಟೆಲ್ಲ ನಾವು ಮಾಡ್ತಾ ಇದೀವಿ. ನಾವು ನಮ್ಮ ಜಿಲ್ಲೆ ಸಮಗ್ರ ಅಭಿವೃದ್ಧಿಗೆ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಮಾಜಿ ಶಾಸಕ ಬಿ ಹರ್ಷವರ್ಧನ್ ಆಗ್ರಹಿಸಿದರು. ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜಾರಿಗೆ ಬಂದು 1 ವರ್ಷ ಕಳೆಯುವುದರ ಒಳಗಾಗಿ ಹಗರಣಗಳ ಸರಮಾಲೆಯೇ ನಡೆಸಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಮಾಜಿ ಶಾಸಕ ಬಿ ಹರ್ಷವರ್ಧನ್ ಆಗ್ರಹಿಸಿದರು. ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಮೈಸೂರಿನ ಮುಡಾ ಹಗರಣ, ವಾಲ್ಮೀಕಿ ಅಭಿವೃದ್ಧಿ ಹಗರಣ, ರಾಜ್ಯದ ಗ್ಯಾರಂಟಿ ಯೋಜನೆಗಳಿಗೆ SC, SP, TSP ಯೋಜನೆ ಅನುದಾನ ದುರ್ಬಳಕೆ ಸೇರಿದಂತೆ ಸಾಕಷ್ಟು ಹಗರಣಗಳನ್ನು ನಡೆಸಿದ್ದಾರೆ. ಅಹಿಂದ ನಾಯಕ ಎಂದು ಹೆಸರೇಳಿಕೊಂಡು ದಲಿತರು ಮತ್ತು ಹಿಂದುಳಿದ ವರ್ಗದ ಜನರಿಗೆ ಪಂಗನಾಮ ಹಾಕಲು ಮುಂದಾಗಿದ್ದಾರೆ. ಇದನ್ನ ಖಂಡಿಸಿ ಈಗಾಗಲೇ ರಾಜ್ಯದ ವಿರೋಧ ಪಕ್ಷದ ನಾಯಕ R. ಅಶೋಕ್ ಮತ್ತು ಅಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರಿನವರೆಗೂ ಕಾಲ್ನಡಿಗೆ ಜಾಥಾ ನಡೆಸಲಾಗುತ್ತಿದೆ ಎಂದರು. ಜೊತೆಗೆ ಆಗಸ್ಟ್ 10ರಂದು ಮೈಸೂರಿನಲ್ಲಿ ಬೃಹತ್ ಸಮಾವೇಶ ನಡೆಸಲಾಗುತ್ತಿದೆ. ಈ ಸಮಾವೇಶಕ್ಕೆ ನಂಜನಗೂಡು ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚು ಕಾರ್ಯಕರ್ತರು ಮತ್ತು ಮುಖಂಡರು ಭಾಗಿಯಾಗಿ ಯಶಸ್ವಿಗೊಳಿಸಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಅಲ್ಲದೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನಂಜನಗೂಡು ಕ್ಷೇತ್ರದವರೇ ಆದ ಡಾಕ್ಟರ್ HC ಮಹದೇವಪ್ಪ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾರೆ. ಹೊಸ ಯೋಜನೆಗಳನ್ನು ಜಾರಿ ಮಾಡಿ ಜನರ ಅಭಿವೃದ್ಧಿಗೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಪರಿಶಿಷ್ಟ ಪಂಗಡಗಳ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ನಡೆದಿದೆ, ಅದರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ತನಿಖೆ ನಡೆಸಬೇಕು ಎಂದರು. ಈ ದುಡ್ಡು ಎಲ್ಲಿ ವರ್ಗಾವಣೆ ಆಗ್ತಿದೆ ವಾಲ್ಮೀಕಿ ದುಡ್ಡು ಅಂತ ಅಂತಂದ್ರೆ ಕರೆಕ್ಟಾಗಿ ಹೋಗ್ಬೇಕು. ಬಳ್ಳಾರಿ ಸೇರ್ಕೊಂಡು ತೆಲಂಗಾಣಕ್ಕೆಲ್ಲ ಹೋಗ್ಬೇಕು. ತೆಲಂಗಾಣ ಚುನಾವಣೆಗೂ ಕೂಡ ಬಳಸ್ಕೊಂಡಿದ್ದಾರೆ. ಯಾವಾಗ ಒಬ್ಬ ಚಂದ್ರಶೇಖರ್ ಅಲ್ಲ ಆಫೀಸರ್ ಪಾಪ ಆತ್ಮಹತ್ಯೆ ಮಾಡ್ಕೊಳ್ತಾನೆ, ಅವ್ನು ಲೆಟರ್ ಬರೆದು ನೋಡಿದ್ರೆ ಓದಿದ್ರೆ ಎಷ್ಟು ಅಳು ತೊಳ್ಕೊಂಡಿರ್ಬೇಕು. ಮೀಟಿಂಗ್ ಮೇಲೆ ಮೀಟಿಂಗ್ ತಗೊಂಡ್ಬಿಟ್ಟು ಮೌಖಿಕ ಆದೇಶ ಕೊಟ್ಬಿಟ್ಟಲ್ಲ ಚಂದ್ರಶೇಖರ್ಗೆ. ನಾಗೇಂದ್ರ ಅರೆಸ್ಟ್ ಆಗ್ತಾರೆ, ನಮ್ಮ ಜಮೀನ್ ದೇವರದವರು ನಾಗೇಂದ್ರ ಮನೆಗೆ ಹೋಗ್ತಾರೆ, ಚಂದ್ರಶೇಖರ್ ಮನೆಗೆ ಯಾರೋ ಲೀಡರ್ಸ್ ಹೋಗಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಕೆಂಡಗಣಪ್ಪ, ನಗರಾಧ್ಯಕ್ಷ ಸಿದ್ದರಾಜು, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಚಿಕ್ಕರಂಗನಾಯಕ, ಮಾಜಿ ನಗರಸಭಾಧ್ಯಕ್ಷ ಮಹದೇವಸ್ವಾಮಿ, ಶ್ರೀನಿವಾಸ ರೆಡ್ಡಿ, ಬಾಲಚಂದ್ರ ಸೇರಿದಂತೆ ಇನ್ನೂ ಹಲವು ಬಿಜೆಪಿ ಮುಖಂಡರು ಹಾಜರಿದ್ದರು. ಕುಮಾರ್, CTV ನ್ಯೂಸ್, ನಂಜನಗೂಡು.
ರಾಜ್ಯ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಕೇಬಲ್ ನೆಟ್ವರ್ಕ್ ಎಂಬುದು ಜನರಿಗೆ ಮನರಂಜನೆಯ ಮೂಲವಾಗಿದೆ. ಡಿಟಿಎಚ್ ಮತ್ತು ಇಂಟರ್ನೆಟ್ ಬರುವವರೆಗೂ ಕೇಬಲ್ ಎಂಬುದು ಜನರ ಏಕೈಕ ಮನರಂಜನಾ ಸಾಧನವಾಗಿತ್ತು. ಇಂಟರ್ನೆಟ್ ಮತ್ತು ಡಿಟಿಎಚ್ಗಳು ಬಂದರೂ ಇಂದಿಗೂ ಕೇಬಲ್ ತನ್ನ ಚಾರ್ಮ್ ಉಳಿಸಿಕೊಂಡಿರುವುದು ಮಾತ್ರವಲ್ಲ, ಲಕ್ಷಾಂತರ ಮಂದಿಗೆ ಉದ್ಯೋಗಾವಕಾಶ ಕಲ್ಪಿಸಿದೆ ಎಂಬುದು ಗಮನಾರ್ಹ. ಇಂಧನ ಇಲಾಖೆಯಿಂದ ಕೇಬಲ್ ಆಪರೇಟರ್ಗಳಿಗೆ ಆಗುತ್ತಿರುವ ತೊಂದರೆ ತಪ್ಪಿಸುವಂತೆ ಇಂದು ಇಂಧನ ಸಚಿವರಿಗೆ ಮನವಿ ಮಾಡಲಾಯಿತು. ಹೌದು, ದೇಶದಲ್ಲಿ ತಂತ್ರಜ್ಞಾನ ಕ್ರಾಂತಿಯಾಗುವುದಕ್ಕೂ ಮುನ್ನ ಜನರ ಮನರಂಜನೆಗಾಗಿ ಇದ್ದ ಏಕೈಕ ಸಾಧನ ಕೇಬಲ್. ಅದೇ ಕೇಬಲ್ ಮೂಲಕ ವಿವಿಧ ವಾಹಿನಿಗಳನ್ನು ಮನೆ ಮನೆಗೆ ತಲುಪಿಸಿ ಜನರಿಗೆ ಮನರಂಜನೆ ನೀಡುವ ಜೊತೆಗೆ ಲಕ್ಷಾಂತರ ಕುಟುಂಬಗಳಿಗೆ ಉದ್ಯೋಗ ನೀಡುವ ಆಸರೆಯಾಗಿದ್ದು ಇದೇ ಕೇಬಲ್. ಪ್ರಸ್ತುತ ಇಂಟರ್ನೆಟ್ ಯುಗದಲ್ಲಿಯೂ ಕೇಬಲ್ ತನ್ನ ಚಾರ್ಮ್ ಉಳಿಸಿಕೊಂಡಿದೆ. ಮಾತ್ರವಲ್ಲ, ಲಕ್ಷಾಂತರ ಕುಟುಂಬಗಳಿಗೆ ಉದ್ಯೋಗ ನೀಡಿದ ಖ್ಯಾತಿಗೂ ಪಾತ್ರವಾಗಿದೆ. ಆದರೆ ಪ್ರಸ್ತುತ ಬೆಸ್ಕಾಂನಿಂದ ಕೇಬಲ್ ಆಪರೇಟರ್ಗಳು ತೊಂದರೆ ಅನುಭವಿಸುವಂತಾಗಿದೆ ಎಂದು ಕೇಬಲ್ ಆಪರೇಟರ್ಗಳು ಸಚಿವರಿಗೆ ಮೊರೆ ಇಟ್ಟರು. ಇಂತಹ ಕೇಬಲ್ ಇದೀಗ ಬೆಸ್ಕಾಂಗಳೊಂದಿಗೆ ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ. ಪ್ರತಿಯೊಂದು ಕಡೆ ವಿದ್ಯುತ್ ಸಂಪರ್ಕ ನೀಡಲು ನೆಟ್ಟಿರುವ ವಿದ್ಯುತ್ ಕಂಬಗಳ ಮೂಲಕವೇ ಕೇಬಲ್ ಎಳೆಯುವುದು ಗ್ರಾಮೀಣ ಪ್ರದೇಶದಲ್ಲಿ ಸಹಜ ಪ್ರಕ್ರಿಯೆಯಾಗಿದೆ. ಆದರೆ ಹಾಗೆ ವಿದ್ಯುತ್ ಕಂಬಗಳಿಗೆ ಕೇಬಲ್ ಕಟ್ಟಬಾರದು ಎಂಬುದು ಕಾನೂನು. ಇದರಿಂದ ವಿದ್ಯುತ್ ಕಂಬಗಳಿಗೆ ಪರ್ಯಾಯವಾಗಿ ಕೇಬಲ್ ಎಳೆಯಲು ಸಾಧ್ಯವಾಗದ ಸ್ಥಿತಿ ಕೇಬಲ್ ಆಪರೇಟರ್ಗಳಿಗೆ ಎದುರಾಗಿದ್ದು, ಪರಿಹಾರ ಒದಗಿಸಲು ಇದೀಗ ಇಂಧನ ಸಚಿವರಿಗೆ ಕೇಬಲ್ ಆಪರೇಟರ್ಗಳು ಮೊರೆ ಹೋದ್ರು. ಕೇಬಲ್ ನಂಬಿಯೇ ರಾಜ್ಯದಲ್ಲಿ ಲಕ್ಷಾಂತರ ಕುಟುಂಬಗಳು ಜೀವನ ನಡೆಸುತ್ತಿದ್ದು, ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ಕಂಬಗಳ ಮೇಲಿರುವ ಕೇಬಲ್ ತೆರವು ಮಾಡುವ ರಾಜ್ಯ ಸರ್ಕಾರದ ಆದೇಶವನ್ನ ಹಿಂಪಡೆಯಬೇಕೆಂದು ಕೇಬಲ್ ಆಪರೇಟರ್ಗಳು ಮನವಿ ಮಾಡಿದ್ರು. ಇದರಿಂದ ಸಾವಿರಾರು ಮಂದಿ ಕೇಬಲ್ ಆಪರೇಟರ್ಗಳು ಮತ್ತು ಲಕ್ಷಾಂತರ ಮಂದಿ ಸಿಬ್ಬಂದಿ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಲಿದ್ದು, ಇದಕ್ಕೆ ಪರಿಹಾರ ನೀಡಲು ಸಚಿವರಲ್ಲಿ ಕೋರಲಾಯಿತು. ಗ್ರಾಮಾಂತರ ಹೋಗ್ಬೇಕಾದ್ರೆ ಒಂದು ಹಳ್ಳಿಗೆ 30 ಕಲೆಕ್ಷನ್ 40 ಕಲೆಕ್ಷನ್ ಇದ್ರೂ 4 ರಿಂದ 5 ಕಿಲೋಮೀಟರ್ ವೈರ್ಗಳು ಹಾಕೊಂಡು ಹೋಗ್ಬೇಕು. ಅಷ್ಟಕ್ಕೂ ನಾವು ಹಣಕಾಸು ವ್ಯವಸ್ಥೆ ಮಾಡಿ ಈಗಿರೋ OTT ಇವು ಜಿಯೋ ಏರ್ ಫೈಬರು ಇವೆಲ್ಲ ಬಂದ್ಬಿಟ್ಟು ನಮ್ಮ ಕೇಬಲ್ ಕನೆಕ್ಟಿವಿಟಿ ಹಾಳಾಗೋಗ್ತಾ ಇದೆ. ಇಂಥ ಟೈಮಲ್ಲಿ ನಮಗೆ ಇದೊಂದು ಸ್ವಲ್ಪ ತುಂಬ ಹೊರೆ ಅನ್ನಿಸ್ತಾ ಇದೆ ಸರ್. ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ನೀವು ಕಂಬಗಳಿಂದ ತೆಗಿತೀರೋ ಇಲ್ಲ ನಾವು ಪ್ರೊಟೆಕ್ಟ್ ತೊಗೊಂಬಂದು ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಬಂದು ನಾವು ಕಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. KEB ಕಡೆಯಿಂದ ನೋಟಿಸ್ಗಳು ಇಶ್ಯೂ ಮಾಡ್ತಾ ಇದ್ದಾರೆ. ಇದು ಭಾರಿ ನಮಗೆ ಹೊಡೆತ ಬೀಳ್ತಾ ಇದೆ ಸರ್. ನಮ್ಮ ಅಸ್ತಿತ್ವನೇ ಇಲ್ದಿರ ನಾವು ಹೊರಟೋಗೋ ಮಟ್ಟ ಬಂದಿದೆ ಸರ್. ಇದ್ರಲ್ಲಿ ನಂಬಿಕೊಂಡು ಲಕ್ಷಾಂತರ ಜನ ಆಪ್ರೇಟರ್ಗಳಿದ್ದೀವಿ. ಕೋಟ್ಯಾಂತರ ರೂಪಾಯಿ GST ನಾವು ಕೊಡ್ತಾ ಇದ್ದೀವಿ. ಇವತ್ತು ಯಾರಿಗೆ ಮನವಿ ಕೊಟ್ರಿ ಸರ್? ಇವತ್ತು ನಮ್ಮ ಇಂಧನ ಸಚಿವರಾದ ಜಾರ್ಜ್ ಸಾಹೇಬ್ರಿಗೆ ಪ್ಲಸ್ ನಮ್ಮ ಸುಧಾಕರ್ ಸರು ಇದ್ದರು, ನಮ್ಮ ಪ್ರದೀಪ್ ಈಶ್ವರ್ ಅವರು ಇದ್ದರು, ಎಲ್ಲರೂ ಮುಖಾಂತರ ಕೊಟ್ಟಿದ್ದೀವಿ. ಒಂದು ಸಹಕಾರ ರೂಪದಲ್ಲಿ ಒಳ್ಳೆ ಒಂದು ಇದರಲ್ಲಿ ಮಾಡ್ತೀವಿ ಅಂತೇಳಿ ಒಂದು ಮಾತು ಕೊಟ್ಟಿದ್ದಾರೆ. ನೋಡೋಣ ಸರ್ ಏನು ಮಾಡ್ತಾರೆ ಏನೋ, ಅದು ಅವ್ರಿಗೆ ಡಿಸಿಷನ್ ಬಿಟ್ಟಿರೋದು. ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಸರ್ ಅವ್ರ ಹತ್ರ, ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂದರೆ ನಾವು ಉಳಿಯಲ್ಲ, ನಿಮ್ಮಿಂದ ನಾವು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಮಿನಿಸ್ಟರ್ ಅವರಿಗೆ ನಮ್ಗೆ ಬೆಸ್ಕಾಮಿಂದ ನಮ್ಗೆ ನೋಟಿಸ್ ಕೊಟ್ಟಿದ್ದಾರೆ, ಕೇಬಲ್ ಎಲ್ಲ ಕಂಬಳಿಂದ ತೆಗಿಬೇಕಂತ ಹೇಳ್ಬಿಟ್ಟು. ನಾವು 30 ವರ್ಷದಿಂದ ಈ ಕೇಬಲ್ ಬಿಸ್ನೆಸ್ ಮಾಡ್ಕೊಂಬತ್ತಾ ಇದ್ದೀವಿ. ಇವತ್ತು ಗ್ರಾಮಾಂತರ ಪ್ರದೇಶ ಆಗಿರ್ಬೋದು, ನಗರದಲ್ಲಾಗಿರ್ಬೋದು, ಕಂಬ ಬಿಟ್ಟು ನಾವು ಕೇಬಲ್ ಬಿಸ್ನೆಸ್ ಮಾಡಲಿಕ್ಕಾಗಲ್ಲ. ಇವತ್ತು ನಾವು ಅವ್ರಿಗೆ ಹೇಳ್ತಾ ಇರೋದು ಇಷ್ಟೇ, ನಮಗಿದನ್ನು ಸಪೋರ್ಟ್ ಮಾಡಿ. ನಾವು ನಿಮ್ಮ ಸರ್ಕಾರದ ಯಾವುದೇ ಕೆಲಸ ಇರ್ಬೋದು, ನಾವು ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತೀವಿ. ನಮಗಿದನ್ನು ಸೌಲಭ್ಯ ಮಾಡಿಕೊಡಿ. ಸರ್ಕಾರದಿಂದ ಜನರಿಗೆ ಸಾಕಷ್ಟು ಅನುಕೂಲ ಮಾಡಿಕೊಡ್ತಾ ಇದ್ದೀರಾ. ಹಾಗೆ ನಮ್ಮ ಆಪ್ರೇಟರ್ಗೂ ಒಂದು ಅನುಕೂಲ ಮಾಡಿಕೊಡಿ. ಯಾಕಂದರೆ ನಮಗೆ ಆ ವೃತ್ತಿನ 30 ವರ್ಷ ಮಾಡ್ಕೊಂಬಂದಿರೋದ್ರಿಂದ ಇವತ್ತು ಬಿಡೋಕ್ಕೂ ಆಗ್ತಾಯಿಲ್ಲ, ಮುನ್ನಡೆಸ್ಕೊಳಕ್ಕಾಗ್ತಾಯಿಲ್ಲ. ಇವತ್ತು ಟ್ರೈಯಿಂದ ಇವತ್ತು ಆಲ್ರೆಡಿ ಬಿಸ್ನೆಸ್ ಅರ್ಧ ಕೊಲ್ಯಾಪ್ಸ್ ಆಗಿದೆ. ಈ ನಿರ್ಣಯ ತೊಗೊಂಬಿಟ್ರೆ ಕಂಪ್ಲೀಟ್ ಬಿಸ್ನೆಸ್ ಬಿಡಬೇಕಾಗುತ್ತೆ. ಇವತ್ತು ಸುಮಾರು ಲಕ್ಷಾಂತರ ಜನ ಆಪ್ರೇಟರ್ಗಳು ಇವತ್ತು ಬೀದಿಗೆ ಬರ್ತಾರೆ. ಅಂಥ ಪರಿಸ್ಥಿತಿ ಆಗೋದು ಬೇಡ. ಆ ಸರ್ಕಾರ ಗಮನಕ್ಕೆ ತರೋಂಥ ಎಲ್ಲ ನಮ್ಮ ಜಿಲ್ಲೆ ಎಲ್ಲ ಆಪ್ರೇಟರ್ಗಳು ಇರೋ ಸುತ್ತಮುತ್ತ ಗ್ರಾಮಾಂತರ ಆಪ್ರೇಟರ್ ಬಂದು ಇವತ್ತು ಮನವಿ ಕೊಡ್ತಾ ಇದ್ದೀವಿ. ಅವರು ಅದು ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ಆಯ್ತು, ಇದ್ರ ಬಗ್ಗೆ ಮಾತಾಡ್ತೀವಿ ಅಂತ ನಮ್ಮ ಶಾಸಕರು ಹೇಳಿದರು, ಮತ್ತು ಮಿನಿಸ್ಟರ್ ಅವರು ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳು ಏನಾಗುತ್ತೆ. ಕೇಬಲ್ ಆಪರೇಟರ್ಗಳ ಮನವಿ ಆಲಿಸಿದ ಇಂಧನ ಸಚಿವ KJ ಜಾರ್ಜ್ ಈ ಸಂಬಂಧ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೊಂದಿಗೆ ಚರ್ಚೆ ನಡೆಸಿ ರಾಜ್ಯದ ಕೇಬಲ್ ಸಂಘಟನೆಯೊಂದಿಗೆ ಸಭೆ ಕರೆಯಲು ದಿನ ನಿಗದಿ ಮಾಡುವ ಭರವಸೆ ನೀಡಿದ್ದಾರೆ. ನಮ್ಮ ಮಿನಿಸ್ಟರ್ ಹೇಳಿದರು, ನಮ್ಮ MLA ಅವರು ಹೇಳಿದ್ದಾರೆ. ನಾನು ಅದನ್ನು ವಿಚಾರ ಮಾಡಿಬಿಟ್ಟು ಅವರಿಗೆ ಯಾರಿಗೂ ತೊಂದರೆ ಕೊಡಬೇಕಂದ್ರೆ ನಮ್ಮ ಸರ್ಕಾರ ಅದಕ್ಕೆ ನಿಮಗೆ ಯಾರಿಗೂ ತೊಂದರೆ ಕೊಡಲಿಕ್ಕಲ್ಲ, ಬಟ್ ಅದರಿಂದ ಯಾರಿಗೂ ಅಪಾಯ ಆಗಬಾರ್ದು ಅಷ್ಟೇ. ಅದರಿಂದ ನಾವು ಸ್ವಲ್ಪ ಪ್ರಿಕಾಷನರಿ ಸ್ಟೆಪ್ ತಗೋಬೇಕು. ಅದನ್ನು ಫಸ್ಟ್ ನಾವು ಬೆಂಗಳೂರಲ್ಲಿ ಮಾಡ್ತೀವಿ. ಈಗಾಗಲೇ DCM ಅವರು ನಾವು ಬೆಂಗಳೂರಲ್ಲಿ ಮಾಡಿ ನಂತರ ಅದನ್ನು ಇಲ್ಲೇನು ಅಷ್ಟೇನು ಸಮಸ್ಯೆ ಇಲ್ಲ ಕಾಣ್ತಾ ಇದೆ. ನಮ್ಮ ಇವರು ಹೇಳಿದ ಅಂಥ ಸಮಸ್ಯೆಯನ್ನು ಕಾಣ್ತಾ ಇಲ್ಲ. ನೋಡೋಣ.
ಈ ವೇಳೆ ಕೇಬಲ್ ಆಪರೇಟರ್ಗಳ ಸಂಘದ ಅಧ್ಯಕ್ಷ ಗಂಗಾಧರ್, ಕಾರ್ಯದರ್ಶಿ ಆನಂದ್ ಕುಮಾರ್, ಖಜಾಂಚಿ ನರಸಿಂಹಮೂರ್ತಿ, ಕೈವಾರ ರಾಮಕೃಷ್ಣ, ಕೆ ಕುಮಾರಸ್ವಾಮಿ, ಹಫೀಜುಲ್ಲಾ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಜಿಲ್ಲೆ ಹಾಗೂ ತಾಲೂಕಿನ ಹಲವು ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿ ಕರ್ನಾಟಕ ಭೀಮ್ ಸೇನೆಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇಂದು ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲೆ ಹಾಗೂ ತಾಲೂಕಿನ ಹಲವು ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿ ಕರ್ನಾಟಕ ಭೀಮ್ ಸೇನೆಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇಂದು ಪ್ರತಿಭಟನೆ ನಡೆಸಲಾಯಿತು. ದೊಡ್ಡಬಳ್ಳಾಪುರ ತಾಲೂಕಿನ ಹಲವು ಸಮಸ್ಯೆಗಳು ಒಳಗೊಂಡಂತೆ ಹಾಡೋನಹಳ್ಳಿ ಗ್ರಾಮ ಪಂಚಾಯಿತಿಯ ಅಯ್ಯಮ್ಮನಹಳ್ಳಿ, ದುರ್ಗೇನಹಳ್ಳಿ ಮತ್ತು ನೆಲ್ಲಗುದಿಗೆ ಗ್ರಾಮಗಳ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸುವಂತೆ ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಭೀಮ್ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಶಂಕರ್ ರಾಮಲಿಂಗಯ್ಯ ಮಾತನಾಡಿ, ಅಧಿಕಾರಕ್ಕೆ ಬರುವ ಮುನ್ನ ದಲಿತ ಪರ ಧ್ವನಿಯಾಗಿ ಶ್ರಮಿಸುತ್ತೇವೆ ಎಂದು ವಾಗ್ದಾನ ಮಾಡುವ ಸರ್ಕಾರಗಳು ಅಧಿಕಾರಕ್ಕೆ ಬಂದ ಕೂಡಲೇ ಸಂಪೂರ್ಣ ದಲಿತ ವಿರೋಧಿ ಕಾರ್ಯಗಳನ್ನು ಮಾಡಲು ಮುಂದಾಗುವುದು ವಿಪರ್ಯಾಸ. ಬಿಜೆಪಿ ದಲಿತ ವಿರೋಧಿ ನೀತಿಯಿಂದ ಬೇಸತ್ತಿದ್ದ ಜನತೆ ಕಾಂಗ್ರೆಸ್ಗೆ ಒಂದು ಅವಕಾಶ ಕೊಟ್ರು. ಆದರೆ ಕಾಂಗ್ರೆಸ್ ದಲಿತರ ಧ್ವನಿಯಾಗಿ ಶ್ರಮಿಸುವುದು ಬಿಟ್ಟು ದಲಿತ ವಿರೋಧಿ ಆಡಳಿತ ನಡೆಸುತ್ತಿದೆ ಎಂದು ಆರೋಪಿಸಿದ್ರು. ರಾಜ್ಯದಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗುತ್ತಿವೆ, ಸರ್ಕಾರಿ ಜಾಗಗಳು ಕಬಳಿಸಲಾಗುತ್ತಿದೆ. ಈ ಕುರಿತು ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಭೀಮ್ ಸೇನೆಯಿಂದ ಉಗ್ರ ಹೋರಾಟ ರೂಪಿಸಲಾಗುವುದು ಎಂದು ಎಚ್ಚರಿಸಿದ್ರು. ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಹೋಬಳಿಯ ಹಾಡೋನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಸಾಕಷ್ಟು
ಸಮಸ್ಯೆಗಳಿದ್ದು ಇಂದು ಸಾಂಕೇತಿಕವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಗುತ್ತಿದೆ. ಜಿಲ್ಲಾಧಿಕಾರಿಗಳಿಗೆ ನೀಡಿರುವ ಮನವಿ ಕುರಿತು ಜಿಲ್ಲಾಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳುವ ಮೂಲಕ ಸ್ಥಳೀಯ ಸಾರ್ವಜನಿಕರ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕಿದೆ ಎಂದರು. ತಾಲೂಕಿನ ಗ್ರಾಮಗಳಲ್ಲಿ ಸ್ಮಶಾನಗಳ ಕೊರತೆ ತಾಂಡವವಾಡುತ್ತಿದ್ದು ಅಯ್ಯಮ್ಮನಹಳ್ಳಿ, ದುರ್ಗೇನಹಳ್ಳಿ, ನೆಲ್ಲುಗುದ್ದಿಗೆ ಗ್ರಾಮಗಳಲ್ಲಿ ಸ್ಮಶಾನದ ಕೊರತೆ ಇದೆ. ಪ್ರಸ್ತುತ ಗ್ರಾಮಗಳಲ್ಲಿ ವಾಸಿಸುತ್ತಿರುವ ಜನರು ಸತ್ತ ವ್ಯಕ್ತಿಯನ್ನ ಮಣ್ಣು ಮಾಡಲು ಪರದಾಡುವಂತಾಗಿದೆ. ಈ ಗ್ರಾಮಗಳಿಗೆ ಸ್ಮಶಾನಕ್ಕಾಗಿ ಭೂಮಿ ಮಂಜೂರು ಮಾಡಬೇಕೆಂದು ಒತ್ತಾಯಿಸಿದ್ರು. ಇವತ್ತಿನ ದಿನ ಕರ್ನಾಟಕ ಭೀಮಸೇನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಇಲ್ಲಿರುವಂತಹ ಎಲ್ಲ ಪದಾಧಿಕಾರಿಗಳು ಇವತ್ತು ಸೇರ್ಕೊಂಡಿದ್ದೇವೆ. ಸೊ ನಿಮ್ಗೆ ಗೊತ್ತಿರಬೇಕು, ಈ ದಲಿತ ವಿರೋಧಿ ಸರ್ಕಾರ ಬಡವರ ಸರ್ಕಾರ ಅಂತ ಹೇಳಿ ನಮ್ಮ ದಲಿತರ ಅಂದ್ರೆ ಬಡವರು ಎಲ್ಲಿದ್ದಾರೋ, ಬಡವರು ಜಮೀನು ಎಲ್ಲಿದೋ ಅದನ್ನ ಕಿತ್ಕೊಳ್ಳುವಂತ ಕೆಲಸ ಮಾಡ್ತಾ ಇದೆ. ಇದನ್ನು ಖಂಡಿಸಿ ನಾವು ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ರಾಜ್ಯ ವ್ಯಾಪ್ತಿ ಹೋರಾಟಕ್ಕೆ ನಾವು ಕರೆ ಕೊಡ್ತಾ ಇದ್ದೇವೆ. ಅದರಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮೊದಲನೇ ಹೋರಾಟ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ವಾರ ಮುಂಚೆ ನಮ್ಮ ಜಿಲ್ಲಾಧ್ಯಕ್ಷರು ಬಂದ್ಬಿಟ್ಟು ಗಮನಕ್ಕೆ ತಂದಿದ್ದಾರೆ. ಮೂಲಭೂತ ಸೌಕರ್ಯಗಳನ್ನು ಸ್ಮಶಾನ ಆಗ್ಬೋದು, ಕುಡಿಯ ನೀರಿನ ವ್ಯವಸ್ಥೆ ಆಗ್ಬೋದು, ಮತ್ತೆ ನಿವೇಶನ ಆಗ್ಬೋದು, ರಸ್ತೆಯಲ್ಲಿ ಓಡಾಡುವಂತಹ ದಾರಿದೀಪ ಅಳವಡಿಕೆ ಆಗ್ಬೋದು, ಸುಮಾರು ಮನವಿಗಳನ್ನು ಕೊಟ್ಟಿದ್ರು ಸಹ ಜಿಲ್ಲಾಧಿಕಾರಿಗಳು ಇದಕ್ಕೆ ಸ್ಪಂದಿಸಿಲ್ಲ. ನಾವು ಹೋರಾಟ ಮಾಡ್ತೀವಿ ಅಂತ ಗಮನಕ್ಕೆ ತಂದಿದ್ದಕ್ಕೆ ನೋಡಿ ಇಲ್ಲಿಲ್ಲ ಅವರಿಗೆ. ಸೊ ಆದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕೂಡಲೇ ನಾವು ಹೋರಾಟ ಮಾಡುವಂತಹ ಸ್ಥಳಕ್ಕೆ ಬರಬೇಕು. ಈ ಮನವಿ ತಗೊಂಡ್ಬೇಕು. ಮನವಿ ತಗೊಂಡು ಬಡವರಿಗೆ ಸ್ಪಂದಿಸಂತಹ ಕೆಲಸ ಮಾಡಬೇಕು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಮೈಸೂರು ಜಿಲ್ಲೆಯ ನಂಜನಗೂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಎಂಬುದನ್ನು ತಾಲೂಕು ಮಟ್ಟದ ಅಧಿಕಾರಿಗಳು ಮರೆಯಬಾರದು. ಜಾಗೃತಿ ಮತ್ತು ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡುವುದಕ್ಕೆ ಆಗದೆ ಕಳ್ಳಾಟ ಆಡಿ ದಿನ ದೂಡುತ್ತೇವೆ, ಸಂಬಳ ಪಡೆಯುತ್ತೇವೆ ಎಂಬ ಮನಸ್ಥಿತಿ ಇರುವ ಅಧಿಕಾರಿಗಳೇ ನೀವಾಗಿ ನೀವೇ ತಾಲೂಕು ಬಿಟ್ಟು ತೊಲಗಿ. ಹೀಗಂತ ಶಾಸಕ ದರ್ಶನ್ ಧ್ರುವನಾರಾಯಣ್ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ರು. ಸಭೆಗಳಿಗೆ ಬಾರದೆ ಕರ್ತವ್ಯ ಸಮರ್ಪಕವಾಗಿ ನಿರ್ವಹಿಸದೆ ಸಂಬಳಕ್ಕಾಗಿಯೇ ಕೆಲಸ ಮಾಡುತ್ತೇವೆ ಎಂಬ ಮನೋಭಾವ ಇರುವ ಅಧಿಕಾರಿಗಳು ಮೊದಲು ಜಾಗ ಖಾಲಿ ಮಾಡಿ ಎಂದು ಖಡಕ್ ಆಗಿ ಶಾಸಕರು ಎಚ್ಚರಿಕೆ ನೀಡಿದ್ರ. ನಂಜನಗೂಡು ಪಟ್ಟಣದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಪೂರ್ವಭಾವಿ ಸಭೆಗೆ ಗೈರಾದ ಅಧಿಕಾರಿಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಬಿಸಿ ಮುಟ್ಟಿಸಿದ್ರ. ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅಧ್ಯಕ್ಷ ಮತ್ತು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಅಧ್ಯಕ್ಷತೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಪೂರ್ವಭಾವಿ ಸಭೆ ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಕೆಲವು ಅಧಿಕಾರಿಗಳು ಮಾತ್ರ ಹಾಜರಿದ್ರ. ಸಂಘ ಸಂಸ್ಥೆಗಳ ಮುಖಂಡರು ಮತ್ತು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ರ. ಇದನ್ನ ಗಮನಿಸಿದ ಶಾಸಕ ದರ್ಶನ್ ಧ್ರುವನಾರಾಯಣ್ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರ. 15ರಂದು ಸ್ವಾತಂತ್ರ್ಯ ದಿನಾಚರಣೆ ಅದ್ದೂರಿಯಾಗಿ ಆಚರಿಸಲು ತಾಲೂಕು ಆಡಳಿತ ಮುಂದಾಗಿದೆ. ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅತಿ ಹೆಚ್ಚು ಶಿಕ್ಷಣ ಇಲಾಖೆಗೆ ಜವಾಬ್ದಾರಿ ನೀಡಲಾಗಿದೆ. ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಜೆ ವೇಳೆಗೆ ನಡೆಸಲು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಧ್ವಜಾರೋಹಣ ಕಾರ್ಯಕ್ರಮ ಸೇರಿದಂತೆ ವಿದ್ಯಾರ್ಥಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳ ಪಥಸಂಚಲನ ಹಾಗೂ ವಿವಿಧ ಬಗೆಯ ಜಾಗೃತಿ ಸಂದೇಶಗಳನ್ನು ತಿಳಿಸುವ ಕಾರ್ಯಕ್ರಮಗಳನ್ನು ನಡೆಸಲು ತಯಾರಿ ನಡೆಸಲಾಗಿದೆ. ಇಂತಹ ಪ್ರಮುಖ ಕಾರ್ಯಕ್ರಮಕ್ಕೆ ತಾಲೂಕು ಮಟ್ಟದ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಿರಬೇಕು. ಪೂರ್ವಭಾವಿ ಸಭೆ ಗೈರು ಆಗಿರುವ ಅಧಿಕಾರಿಗಳ ವಿರುದ್ಧ ಕೂಡಲೇ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಬಳಿ ವಿಚಾರ ಮಾಡಿ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುತ್ತೇವೆ. ಅದಕ್ಕೆ ಆಕ್ಟೇ ಕಾನೂನೇ ಇದೆ. ಅದರಿಂದ ಕಾನೂನಡಿ ಏನು ಅವಕಾಶ ಈಗಾಗಲೇ ತಮ್ಮ ಮೂಲಕ ಹೇಳಿದ್ದೇನೆ ನಾನು ಅಧಿಕಾರಿಗಳು ಯಾರು ಬಂದಿಲ್ಲ ಅವರಿಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಮುಂದಿನ ಬಾರಿ ಯಾರು ಇಂಥ ಸಭೆಗಳಲ್ಲಿ ಹಾಜರಾಗೋದಿಲ್ಲ ಅವ್ರನ್ನ ಖಂಡಿತವಾಗಿಯೂ ಮನೆ ಮುಖ್ಯಮಂತ್ರಿಗಳ ಗಮನದಲ್ಲೂ ಖಂಡಿತವಾಗಿ ಸಸ್ಪೆಂಡ್ ಅಲ್ಲೇ. ಇನ್ನು ಕಾರ್ಯಕ್ರಮದಲ್ಲಿ ಗೈರಾಗಿರುವ ಅಧಿಕಾರಿಗಳ ಪಟ್ಟಿ ಮಾಡಿ ಎಂದು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಅವರಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಸಭೆಯಲ್ಲಿ ತಿಳಿಸಿದ್ರ. ಇನ್ನು ಈ ಸಮಯದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಜೆರಾಲ್ಡ್ ರಾಜೇಶ್, ಸಿಡಿಪಿಒ ಭವ್ಯಶ್ರೀ, ನಗರಸಭಾ ಆಯುಕ್ತ ನಂಜುಂಡಸ್ವಾಮಿ, ಪಿಎಸ್ಐ ಪ್ರಕಾಶ್ ಸಿದ್ದಪ್ಪ ಭಾಗವಹಿಸಿದ್ರ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡ. ರಾಜ್ಯ ಸರ್ಕಾರ ಎಸ್ಸಿಪಿ ಮತ್ತು ಟಿಎಸ್ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸುವ ಜೊತೆಗೆ ವಾಲ್ಮೀಕಿ ನಿಗಮದ ಹಣವನ್ನು ದುರ್ಬಳಕೆ ಮಾಡಿಕೊಂಡು ದಲಿತ ವಿರೋಧಿ ನೀತಿ ಅನುಸರಿಸುತ್ತಿರುವುದನ್ನು ಖಂಡಿಸಿ ದಲಿತ ಸಂಘಟನೆಗಳ ಒಕ್ಕೂಟ ಗೌರಿಬಿದನೂರು ತಾಲೂಕು ಕಚೇರಿ ಮುಂದೆ ಒಂದು ದಿನದ ಸಾಂಕೇತಿಕ ಧರಣಿ ನಡೆಸಿತು.
ರಾಜ್ಯ ಸರ್ಕಾರ ಎಸ್ಸಿಪಿ ಮತ್ತು ಟಿಎಸ್ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸುವ ಜೊತೆಗೆ ವಾಲ್ಮೀಕಿ ನಿಗಮದ ಹಣವನ್ನು ದುರ್ಬಳಕೆ ಮಾಡಿಕೊಂಡು ದಲಿತ ವಿರೋಧಿ ನೀತಿ ಅನುಸರಿಸುತ್ತಿರುವುದನ್ನು ಖಂಡಿಸಿ ದಲಿತ ಸಂಘಟನೆಗಳ ಒಕ್ಕೂಟ ಗೌರಿಬಿದನೂರು ತಾಲೂಕು ಕಚೇರಿ ಮುಂದೆ ಒಂದು ದಿನದ ಸಾಂಕೇತಿಕ ಧರಣಿ ನಡೆಸಿತು. ಈ ವೇಳೆ ದಲಿತ ಮುಖಂಡ ಸಿಜಿ ಗಂಗಪ್ಪ ಮಾತನಾಡಿ, ಹಿಂದಿನ ಬಿಜೆಪಿ ಸರ್ಕಾರ ಸಂವಿಧಾನ ತಿದ್ದುಪಡಿ ಮಾಡುವುದಾಗಿ ದಲಿತರಿಗೆ ಅನ್ಯಾಯ ಎಸಗಲು ಹೊರಟಿತ್ತು. ಆದರೆ ದಲಿತರ ಆಕ್ರಮಣಕ್ಕೆ ಸರ್ಕಾರ ಅಧಿಕಾರಕ್ಕೆ ಬರಲಿಲ್ಲ. ಈಗ ಕಾಂಗ್ರೆಸ್ ಅದೇ ದಲಿತ ವಿರೋಧಿ ಹಾದಿ ತುಳಿದಿದೆ ಎಂದರು. ದಲಿತರಿಗೆ ಮೀಸಲಿಟ್ಟ ಎಸ್ಸಿಪಿ ಮತ್ತು ಟಿಎಸ್ಪಿ ಹಣವನ್ನು ದಲಿತರ ಕಲ್ಯಾಣಕ್ಕಾಗಿ ಬಳಸದೆ ಗ್ಯಾರಂಟಿ ಯೋಜನೆಗಳಿಗೆ ಬಳಸುತ್ತಿದ್ದು ದಲಿತರ ಧ್ವನಿ ದಮನಿಸುವ ಕೆಲಸವಾಗುತ್ತಿದೆ. ದಲಿತರಿಗೆ ಮೀಸಲಿಟ್ಟ ಎಲ್ಲ ಹಣ ವಾಪಸ್ ಪಡೆದು ದಲಿತರ ಆರ್ಥಿಕ ಅಭಿವೃದ್ಧಿಗೆ ಬಳಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಜಾಗೃತಿ ಜಾಥಾವನ್ನ ಮಾಡಿದ್ರು. ಅಂಬೇಡ್ಕರ್ ಸಂವಿಧಾನದ ಪ್ರತಿಯೊಂದು ವಿಚಾರವನ್ನ ಹಳ್ಳಿಗಳಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ರು. ಆಗ ಎಲ್ಲ ದಲಿತರು ಕೂಡ ಅವರ ಸ್ವಾಗತವನ್ನು ಬಯಸಿದ್ರು. ಒಂದು ಅಂಬೇಡ್ಕರ್ ವಿಚಾರವನ್ನ, ಭಾರತ ಸಂವಿಧಾನ ವಿಚಾರವನ್ನ ಇಡೀ ಪ್ರತಿ ಹಳ್ಳಿಗೆ ಕೂಡ ಮುಟ್ಟತಕ್ಕಂಥ ಕೆಲಸ ಮಾಡಿದ್ರು. ಆಗ ದಲಿತರು ಅವರ ಹಿಂದೆ ಬಹಳ ಅವರನ್ನು ಹುರಿದುಂಬಿಸ್ತಕ್ಕಂಥ ಹೇಳಿಕೆಗಳನ್ನು ಕೊಟ್ಟರು. ಅದೇ ಸಿದ್ದರಾಮಯ್ಯ ಸರ್ಕಾರ ಅವರು ದಲಿತರ ಓಟನ್ನು ಪಡೆದು ಅಧಿಕಾರಕ್ಕೆ ಬಂದಂಥ ದಲಿತರ ಹಣವನ್ನು ಬೇರೆದಕ್ಕೆ ಬಳಸಿದ್ದಕ್ಕೆ ಅದೇ ದಲಿತರು ಇವತ್ತು ಬೀದಿಗಿಳಿದು ಅವರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದರ ಮೂಲ ಉದ್ದೇಶ, ಯಾವುದೇ ಸರ್ಕಾರ ಇರಲಿ, ದಲಿತರಿಗೆ ಅನ್ಯಾಯವಾದ ಸಂದರ್ಭದಲ್ಲಿ ಬಿಜೆಪಿ ಇರಲಿ, ದಳ ಇರಲಿ, ಕಾಂಗ್ರೆಸ್ ಇರಲಿ, ದಲಿತರ ವಿರುದ್ಧವಾದಂಥ ಕೆಲಸ ಯಾವುದೇ ಸರ್ಕಾರ ಮಾಡಿದ್ರೂ ಕೂಡ ಅವರಿಗೆ ಎಚ್ಚರಿಕೆ ಗಂಟೆ ಮಾಡ್ತಕ್ಕಂಥದ್ದು. ನರಸಿಂಹಮೂರ್ತಿ ಮಾತನಾಡಿ, ದಲಿತರ ಹೆಸರೇಳಿಕೊಂಡು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಇಂದು ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದೆ. ದಲಿತರ ಹಣ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿರುವುದು, ವಾಲ್ಮೀಕಿ ಹಗರಣ, ಮಂಡ್ಯದಲ್ಲಿ ದಲಿತ ಯುವಕನ ಕೈ ಕತ್ತರಿಸಿರುವುದು ಕಾಂಗ್ರೆಸ್ ಸರ್ಕಾರದ ದಲಿತ ವಿರೋಧಿ ನೀತಿಯಾಗಿದೆ. ಈಗಾಗಲೇ ರಾಜ್ಯದ ಹಲವು ಕಡೆ ಪ್ರತಿಭಟನೆಗಳು ನಡೆಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ತೀವ್ರ ರೂಪ ತಾಳಲಿವೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಚನ್ನಪ್ಪ, ಸೋಮಯ್ಯ, ನರಸಿಂಹಮೂರ್ತಿ, ನಾಗಾರ್ಜುನ, ಶಿವಪ್ಪ, ಮೂರ್ತಿ, ಲಿಂಗಪ್ಪ, ಲಕ್ಷ್ಮೀನಾರಾಯಣ, ಸತ್ಯನಾರಾಯಣ, ಗಂಗಾಧರಯ್ಯ, ನಾರಾಯಣಪ್ಪ, ಅಶ್ವಥ್, ಮಂಜುನಾಥ್, ಶಿವರಾಜ್ ಮತ್ತಿತರರು ಹಾಜರಿದ್ದರು. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು
ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯದ ಶ್ರೀಮಂತ ಗ್ರಾಮ ಪಂಚಾಯತ್ಗೆ ಉಪ ಲೋಕಾಯುಕ್ತ ಅಧಿಕಾರಿ ಬಿ ವೀರಪ್ಪ ಅಧಿಕಾರಿಗಳೊಂದಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಪ್ರತಿ ವರ್ಷ ಕೋಟಿ ಆದಾಯ ಬರುವ ಗ್ರಾಮ ಪಂಚಾಯಿತಿಯಾಗಿದ್ದು, ರಾಜ್ಯದಲ್ಲಿಯೇ ಅತಿ ಹೆಚ್ಚು ಆದಾಯ ಗಳಿಸುವ ಪಂಚಾಯಿತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ ವ್ಯಾಪ್ತಿಯ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮಗಳ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಉಪಲೋಕಾಯುಕ್ತರು ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪಂಚಾಯಿತಿ ಸಿಬ್ಬಂದಿ ಮತ್ತು ಜನರನ್ನ ಒಳಗೆ ಕೂರಿಸಿ ಪರಿಶೀಲನೆ ನಡೆಸಿದ್ದು ವಿಶೇಷವಾಗಿತ್ತು. ಅಲ್ಲದೆ ಪಂಚಾಯಿತಿ ಲಾಕರ್ ಮತ್ತು ಬೀರುಗಳ ಬೀಗ ತೆಗೆಸಿ ಪರಿಶೀಲನೆ ನಡೆಸಿದ್ರ. ಎಲ್ಲರ ಮೊಬೈಲ್ ವಶಕ್ಕೆ ಪಡೆದ ಲೋಕಾಯುಕ್ತ ಅಧಿಕಾರಿಗಳು ಪಂಚಾಯಿತಿಯಲ್ಲಿರುವ ಜನರ ಬಳಿ ಪ್ರಶ್ನೆ ಮಾಡಿದ್ರ. ಪೆಂಡಿಂಗ್ ಫೈಲ್ಸ್, ಅಪ್ಲಿಕೇಶನ್ಸ್, ದಾಖಲೆಗಳ ಪರಿಶೀಲನೆ ಮಾಡಲಾಯಿತು. ಈ ಗ್ರಾಮ ಪಂಚಾಯಿತಿ ವಾರ್ಷಿಕ 45 ಕೋಟಿ ಆದಾಯವಿರುವ ಶ್ರೀಮಂತ ಗ್ರಾಮ ಪಂಚಾಯಿತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಪಾವಗಡ ಪುರಸಭೆಯಲ್ಲಿ 2024-25ನೇ ಸಾಲಿನ ಸಾಮಾನ್ಯ ಸಭೆಯನ್ನು ಇಂದು ಏರ್ಪಡಿಸಲಾಗಿತ್ತು. ಪಾವಗಡ ಪಟ್ಟಣದ ಹಲವು ಸಮಸ್ಯೆಗಳ ಕುರಿತು ಈ ಸಭೆಯಲ್ಲಿ ಚರ್ಚಿಸಲಾಯಿತು. ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಸಭೆಯಲ್ಲಿ ಪಾವಗಡ ಪುರಸಭೆಗೆ ಸಂಬಂಧಪಟ್ಟ ಸಮಸ್ಯೆಗಳು, ಆಯವ್ಯಯದ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಕಳೆದ ವರ್ಷದ ನಡಾವಳಿ ಪತ್ರ ಮಂಡಿಸಿದರು. ಪುರಸಭೆ ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಪೀಠೋಪಕರಣಗಳ ಬಗ್ಗೆ ಚರ್ಚೆ ನಡೆಸಿದರು. ಪುರಸಭೆ ಮಳಿಗೆಗಳ ಹರಾಜು, ಮಾರುತಿ ಚಿತ್ರಮಂದಿರ ಪಕ್ಕದಲ್ಲಿ ಹೊಸ ಚರಂಡಿ ನಿರ್ಮಾಣ ಮಾಡುವ ಬಗ್ಗೆ ಚರ್ಚೆ ನಡೆಸಲಾಯಿತು. ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಗ್ರಾಮ ಪಂಚಾಯಿತಿಯ 2024-25ನೇ ಸಾಲಿನ ಮೊದಲ ಹಂತದ ಗ್ರಾಮ ಸಭೆ ಇಂದು ನಡೆಯಿತು. ಅಧ್ಯಕ್ಷ ರಮೇಶ್ ಅಧ್ಯಕ್ಷತೆಯಲ್ಲಿ ಗ್ರಾಮ ಸಭೆ ನಡೆಯಿತು. ಅಧ್ಯಕ್ಷ ರಮೇಶ್ ಮಾತನಾಡಿ, ಗ್ರಾಮ ಸಭೆಯಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳ ಗ್ರಾಮಸ್ಥರು ಸಮಸ್ಯೆಗಳನ್ನ ಹೇಳಿಕೊಂಡಾಗ ಮಾತ್ರ ಗ್ರಾಮ ಸಭೆಯಲ್ಲಿ ಮುಂದಿನ ಕ್ರಿಯಾ ಯೋಜನೆ ತಯಾರಿಸಲು ಸಾಧ್ಯವಾಗುವುದು ಎಂದ್ರ. ಮುನೇಗೌಡ ಮಾತನಾಡಿ, ಮೊದಲು ಅಧಿಕಾರಿಗಳು ಗ್ರಾಮ ಸಭೆ ಮಾಡಬೇಕು. ಸಮಸ್ಯೆಗಳನ್ನ ಅಧಿಕಾರಿಗಳು ಗ್ರಾಮ ಸಭೆಯಲ್ಲಿ ಮಂಡಿಸಬೇಕು. ಅಧಿಕಾರಿಗಳು ವಾರ್ಡ್ ಅಥವಾ ಗ್ರಾಮ ಸಭೆ ಮಾಡದೆ ಗ್ರಾಮ ಸಭೆಗೆ ಅವಕಾಶ ನೀಡಬಾರದು ಎಂದ್ರ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಲಕ್ಷ್ಮೀ ಚಂದ್ರಪ್ಪ, ಸದಸ್ಯರಾದ ಚಂದ್ರಿಕಾ, ಜಯರಾಮ್, ಚಂದ್ರಶೇಖರ್, ಕೇಶವಮೂರ್ತಿ, ನಾಗರತ್ನಮ್ಮ, ಸುಮಾ, ಮಮತಾ, ಮುನಿರಾಜು, ಶಾಂತಮ್ಮ, ಆಂಜನಪ್ಪ, ಕೃಷ್ಣವೇಣಿ, ರಾಜಣ್ಣ, ಸರಳ, ಪದ್ಮಮ್ಮ, ಕೆಂಪಣ್ಣ, ರವಿಕುಮಾರ್, ದಿಲೀಪ್ ಕುಮಾರ್ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ಗುಬ್ಬಿ ತಾಲೂಕಿನ ಸಿಎಸ್ಪುರ ಗ್ರಾಮದಲ್ಲಿ ಬಾಲಗಂಗಾಧರನಾಥ ಸ್ವಾಮಿ ಒಕ್ಕಲಿಗರ ಟ್ರಸ್ಟ್ನಿಂದ ಜಗದ್ಗುರು ಬಾಲಗಂಗಾಧರನಾಥ ಸ್ವಾಮಿ ಪುತ್ಥಳಿ ಅನಾವರಣ, ಗೋಪುರ ಕಲಶ ಪ್ರತಿಷ್ಠಾಪನೆ, ಕೆಂಪೇಗೌಡರ 550ನೇ ಜಯಂತಿಯನ್ನ ಚಂದ್ರಶೇಖರಪುರದ ಬಿಜಿಎಸ್ ಸರ್ಕಲ್ನಲ್ಲಿ ಆಯೋಜಿಸಲಾಗಿದೆ. ಆಗಸ್ಟ್ 12ರಂದು ಕಾರ್ಯಕ್ರಮ ನಡೆಯಲಿದ್ದು, ಸಾನ್ನಿಧ್ಯವನ್ನ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮಿ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರಸನ್ನನಾಥ ಸ್ವಾಮೀಜಿ, ಮಂಗಳಾನಾಥ ಸ್ವಾಮೀಜಿ, ಸಚಿವ ವಿ ಸೋಮಣ್ಣ, ಶಾಸಕರಾದ ಎಂಟಿ ಕೃಷ್ಣಪ್ಪ, ಎಸ್ಆರ್ ಶ್ರೀನಿವಾಸ್, ಮಾಜಿ ಸಂಸದ ಮುದ್ದಹನುಮೇಗೌಡ, ಮಾಜಿ ಶಾಸಕ ಮಸಾಲೆ ಜಯರಾಮ್ ಸೇರಿದಂತೆ ಇತರರು ಭಾಗವಹಿಸಲಿದ್ದಾರೆ ಎಂದು ಅಧ್ಯಕ್ಷ ಸಿಎನ್ ಭಾನುಪ್ರಕಾಶ್ ತಿಳಿಸಿದರು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ತೊರ್ನಹಳ್ಳಿ ಕೆರೆ ಬಳಿ ಕೋಳಿ ಪಂದ್ಯದ ಜೂಜು ಅಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿರುವ ಘಟನೆ ಇಂದು ನಡೆದಿದೆ. ಖಚಿತ ಮಾಹಿತಿ ಮೇರೆಗೆ ಪಿಐ ವಸಂತ್ ನೇತೃತ್ವದಲ್ಲಿ ಸಿಬ್ಬಂದಿ ಕೋಳಿ ಪಂದ್ಯದ ಜೂಜು ಅಡ್ಡೆ ಮೇಲೆ ದಾಳಿ ನಡೆಸಿದ್ದು, ಹೊಸಕೋಟೆ ಮೂಲದ 6 ಮಂದಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳಿಂದ 2 ಕೋಳಿ ಹುಂಜ, 8,300 ರು ನಗದು ಮತ್ತು ಹುಂಜದ ಕಾಲಿಗೆ ಜೋಡಿಸಿದ 2 ಚಾಕು ವಶಕ್ಕೆ ಪಡೆಯಲಾಗಿದೆ. ಇನ್ನು ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಯೂ ಸೋಲಾರ್ ಘಟಕಗಳ ಸ್ಥಾಪನೆಗೆ ಜಮೀನು ಗುರುತಿಸಲು ಇಂಧನ ಸಚಿವರ ಸೂಚನೆ.
ಅರಣ್ಯ ಪ್ರದೇಶ ನೀಡಲು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರೋಧ, ಇಂಧನ ಸಚಿವರ ಆಕ್ರೋಶ. ಸಿಎಂ ಸಿದ್ದರಾಮಯ್ಯ ನೈತಿಕತೆ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆ ನೀಡಲು ನಂಜನಗೂಡು ಮಾಜಿ ಶಾಸಕ ಹರ್ಷವರ್ಧನ್ ಆಗ್ರಹ. ವಾಲ್ಮೀಕಿ ನಿಗಮದ ಹಗರಣ ಪಾರದರ್ಶಕ ತನಿಖೆಗೆ ಒತ್ತಾಯ. ಕೇಬಲ್ ಆಪರೇಟರ್ಗಳ ಸಮಸ್ಯೆಗಳ ಪರಿಹಾರ ಕೋರಿ ಇಂಧನ ಸಚಿವ ಕೆಜೆ ಜಾರ್ಜ್ ಅವರಿಗೆ ಮನವಿ. ಚಿಕ್ಕಬಳ್ಳಾಪುರ ಕೇಬಲ್ ಆಪರೇಟರ್ಗಳ ಸಂಘದಿಂದ ಮನವಿ ಪರಿಹರಿಸುವಂತೆ ಭರವಸೆ ನೀಡಿದ ಸಚಿವ ಜಾರ್ಜ್. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ದೊಡ್ಡಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ. ದಲಿತ ಪರ ಸಂಘಟನೆಗಳಿಂದ ಸ್ಮಶಾನಕ್ಕೆ ಜಮೀನು ಮಂಜೂರು ಮಾಡಲು ಒತ್ತಾಯ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.